Good morning, my dear lovely children and dear friends. Welcome back to my channel, Learning Circle. Today, let's learn degrees of comparison questions from previous year's question paper of First Language English NCERT 15E and 14E. ಸೊ ಕಳೆದ 3 ಸಾಲುಗಳಿಂದ ನಡೆದ SSLC ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರ್ನ ಕ್ವಶನ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ನೋಡಿ, SSLC ಮೇನ್ ಎಕ್ಸಾಮ್ 2022ನಲ್ಲಿ ಕೇಳಿರುವಂಥ ಒಂದು ಕ್ವಶನು, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಇದೆ. ಸೊ ಇಲ್ಲಿ ಒಂದು ಕ್ವಶನ್ ಇದೆ, ಕೊರೋನಾ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ವೈರಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಈ ಸ್ಟೇಟ್ಮೆಂಟ್ ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್ಲಿ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಈ ಸ್ಟೇಟ್ಮೆಂಟ್ ಇರೋ 3 ಡಿಗ್ರೀಸಲ್ಲಿ ಯಾವ ಡಿಗ್ರಿನಲ್ಲಿದೆ ಅಂತ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಕೊರೋನಾ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ಅಂತಿರೋದ್ರಿಂದ ದ್ಯಾನ್ ಮತ್ತು ಎನಿ ಅದರ್ ಅನ್ನೋ ವರ್ಡನ್ನು ನೋಡಿ ಇದು ಕಂಪೇರಿಟಿವ್ ಡಿಗ್ರಿನಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಇದನ್ನು ಪಾಸಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಮೊದಲಿಗೆ ಪಾಸಿಟಿವ್ ಡಿಗ್ರಿ ಮಾಡೋದಾದರೆ ನೋ ಅದರ್ ವೈರಸ್ ಈಸ್ ಆ್ಯಸ್ ಸೋ ಡೇಂಜರಸ್ ಆ್ಯಸ್ ಕೊರೋನಾ ಅಂತ ಮಾಡ್ಬೋದು. ಆ್ಯಸ್ ಅಥವಾ ಸೊ ಎರಡರಲ್ಲಿ ಯಾವ ವರ್ಡ್ ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿ ಮಾಡೋದಾದರೆ ಕೊರೋನಾ ಇಸ್ ದ ಮೋಸ್ಟ್ ಡೇಂಜರಸ್ ವೈರಸ್ ಅಂತ ಮಾಡ್ಬೋದು. ಇಲ್ಲಿ ನೋ ಅದರೇ ಯಾಕೆ ತಗೋಬೇಕು ಮತ್ತು ದ ಮೋಸ್ಟ್ ಡೇಂಜರಸ್ ಯಾಕೆ ತಗೋಬೇಕು ಅಂತ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕಾಗಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿದ್ದೇ ಆದರೆ 100% ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಲರ್ನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಪರ್ಫೆಕ್ಟ್ಲಿ. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡಿ ನೋಡಿ. ಫಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಬೇಸಿಕನ್ನು ತಿಳ್ಕೊಳ್ಳಿ. ದೇರ್ ಆರ್ 3 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಒಂದು ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ. ಅಲ್ಲಿರೋ ವರ್ಡ್ಸು ಸಾಮಾನ್ಯವಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಆಗಿರ್ತವೆ. ಸೊ ಅಡ್ಜೆಕ್ಟಿವ್ 3 ಫಾರ್ಮಲ್ಲಿ ಇರುತ್ತೆ ಅಷ್ಟೇ. ಟಾಲ್, ಟಾಲರ್, ಟಾಲೆಸ್ಟ್. ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಗುಡ್, ಬೆಟರ್, ಬೆಸ್ಟ್. ನೋಡಿ, ಗುಡ್ ಆದಮೇಲೆ ಹೊಸ ವರ್ಡ್ ಬಂತು, ಬೆಟರ್ ಮತ್ತು ಬೆಸ್ಟ್. ಮತ್ತು ಬ್ಯಾಡ್, ವರ್ಸ್, ವರ್ಸ್ಟ್. ನೋಡಿ, ಕಂಪ್ಲೀಟ್ ವರ್ಡೇ ಚೇಂಜ್ ಆಗೋಯ್ತು. ಮೊದಲಿಂದಾದರೆ ಬರೀ ER ಮತ್ತು EST ಸೇರಿಸಿದ್ರಿ, ಇಲ್ಲಿ ವರ್ಡ್ ಚೇಂಜ್ ಆಗೋಯ್ತು. ಮತ್ತು ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ನೋಡಿ, ಹೊಸ ವರ್ಡ್ ಮೋರ್ ಮತ್ತು ಮೋಸ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಬ್ಯೂಟಿಫುಲ್ಲರ್ ಅಂತ ಮಾಡಲಿಲ್ಲ ಅಂತಂದರೆ ಮೋರ್ ದ್ಯಾನ್ 2 ಸಿಲೆಬಲ್ ಇದೆ ಈ ವರ್ಡ್ಸು. ಸೊ ಮೋರ್ ದ್ಯಾನ್ 2 ಸಿಲೆಬಲ್ ಇದ್ದರೆ ಮೋರ್ ಮತ್ತು ಮೋಸ್ಟನ್ನು ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರೀಸಲ್ಲಿ ಆ್ಯಡ್ ಮಾಡಬೇಕು. ನೋಡಿ, ಪಾಪ್ಯುಲರ್, ಮೋರ್ ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್. ಡೇಂಜರಸ್, ಮೋರ್ ಡೇಂಜರಸ್, ಮೋಸ್ಟ್ ಡೇಂಜರಸ್. ಈ ರೀತಿ ಬೇರೆ ಬೇರೆ ಡಿಗ್ರಿನಲ್ಲಿ ವರ್ಡನ್ನು ಚೇಂಜ್ ಮಾಡೋದು ನಿಮಗೆ ಫಸ್ಟು ಗೊತ್ತಿರಬೇಕು. ಸೊ ಇದಾದಮೇಲೆ ಮತ್ತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಅಲ್ಲಿರುವಂಥ ಕೀವರ್ಡ್ಸ್ನ ನೋಡಿ ಐಡೆಂಟಿಫೈ ಮಾಡಬೇಕು. ಮತ್ತು 2 ಟೈಪ್ಸ್ ಇದೆ ಇದರಲ್ಲಿ. ಒಂದು ಅನ್ರಿಸ್ಟ್ರಿಕ್ಟೆಡ್, ಇನ್ನೊಂದು ರಿಸ್ಟ್ರಿಕ್ಟೆಡ್. ಸೊ ಅನ್ರಿಸ್ಟ್ರಿಕ್ಟೆಡ್ ಅಲ್ಲಿ ಇರುವಂಥ ಕೀವರ್ಡ್ಸನ್ನು ನೋಡಿ ನೋ ಅದರಿಂದ ಸ್ಟಾರ್ಟ್ ಆಗಬೇಕು ಪಾಸಿಟಿವ್ ಡಿಗ್ರಿ, ಅಥವಾ ನನ್ನಿಂದ. ಮತ್ತು ಆ್ಯಸ್ ಅಥವಾ ಸೋ ಡ್ಯಾಶ್ ಡ್ಯಾಶ್ ಆ್ಯಸ್ ಮಧ್ಯದಲ್ಲಿ ಅಡ್ಜೆಕ್ಟಿವ್ ಇರುತ್ತೆ. ಹಾಗೆ ಕಂಪೇರಿಟಿವ್ ಡಿಗ್ರಿನಲ್ಲಿ ER ಪ್ಲಸ್ ದ್ಯಾನ್, ಅಂದರೆ ಟಾಲ್ ಅಂತಿರುತ್ತೆ ಅಂದ್ಕೊಳ್ಳಿ, ಟಾಲರ್ ಪ್ಲಸ್ ದ್ಯಾನ್ ಎನಿ ಅಥವಾ ಆಲ್ ಅದರ್ ಜೊತೆಲಿ ಬೇರೆ ಪಾರ್ಟ್ಸ್ ಇರಬೇಕು. ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ದ ಪ್ಲಸ್ EST ಅಥವಾ ದ ಮೋಸ್ಟಿಂದ ಮೋಸ್ಟ್ ಅನ್ನೋ ವರ್ಡು ಈ ಸೂಪರ್ಲೇಟಿವ್ ಡಿಗ್ರಿ ಸ್ಟೇಟ್ಮೆಂಟಲ್ಲಿ ಇರ್ತವೆ. ಇದನ್ನು ನೋಡಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ರಿಸ್ಟ್ರಿಕ್ಟೆಡಲ್ಲಿ ಕೀವರ್ಡ್ಸು ವೆರಿ ಫ್ಯೂ ಇಂದ ಸ್ಟಾರ್ಟ್ ಆಗಬೇಕು ಸ್ಟೇಟ್ಮೆಂಟ್, ಅಥವಾ ನಾಟ್ ಮೆನಿಯಿಂದ ಸ್ಟಾರ್ಟ್ ಆಗಬೇಕು. ಇನ್ನು ಕಂಪೇರಿಟಿವ್ ಡಿಗ್ರಿ ER ಪ್ಲಸ್ ದ್ಯಾನ್ ಮತ್ತು ಮೆನಿ ಬಾರ್ ಮೋಸ್ಟ್ ಅದರ್. ವೆರಿ ಇಂಪಾರ್ಟೆಂಟ್, ಇದನ್ನು ಕಂಪೇರ್ ಮಾಡಿ ನೋಡಿ. ಇಲ್ಲಿ ಎನಿ ಬಾರ್ ಆಲ್ ಅದರ್ ಇರ್ತದೆ ರಿಸ್ಟ್ರಿಕ್ಟೆಡಲ್ಲಿ, ಮತ್ತು ಅನ್ರಿಸ್ಟ್ರಿಕ್ಟೆಡಲ್ಲಿ. ರಿಸ್ಟ್ರಿಕ್ಟೆಡಲ್ಲಿ ಮೆನಿ ಬಾರ್ ಮೋಸ್ಟ್ ಅದರ್ ಅಂತಿರುತ್ತೆ. ಹಾಗೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಒನ್ ಆಫ್ ದ ಪ್ಲಸ್ EST ಅಥವಾ ಒನ್ ಆಫ್ ದ ಮೋಸ್ಟಿಂದ ಸ್ಟೇಟ್ಮೆಂಟು ಅಲ್ಲಿ ಇರ್ತದೆ. ಸೊ ಅದನ್ನು ನೋಡಿ ರಿಸ್ಟ್ರಿಕ್ಟೆಡ್ ಮತ್ತು ಅನ್ರಿಸ್ಟ್ರಿಕ್ಟೆಡನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ಸ್ಟೇಟ್ಮೆಂಟು ರಿಸ್ಟ್ರಿಕ್ಟೆಡ್ ಇದ್ದರೆ ಉಳಿದಿದ್ದು 2 ಸ್ಟೇಟ್ಮೆಂಟು ರಿಸ್ಟ್ರಿಕ್ಟಲ್ಲೇ ಇರಬೇಕು. ಇನ್ ಕೇಸ್ ಪಾಸಿಟಿವ್ ಡಿಗ್ರಿ ರಿಸ್ಟ್ರಿಕ್ಟೆಡ್ ಇದ್ದರೆ
ಕಂಪೇರಿಟಿವ್ ಸೂಪರ್ಲೇಟಿವ್ ಡಿಗ್ರಿ ಆಲ್ಸೋ ರಿಸ್ಟ್ರಿಕ್ಟೆಡ್ ಇರಬೇಕು. ಒಂದು ವೇಳೆ ಪಾಸಿಟಿವ್ ಡಿಗ್ರಿ ಅನ್ರಿಸ್ಟ್ರಿಕ್ಟೆಡ್ ಇದ್ರೆ ಕಂಪೇರಿಟಿವ್ ಡಿಗ್ರಿ ಕೂಡ ಅನ್ರಿಸ್ಟ್ರಿಕ್ಟೆಡ್ ಅಲ್ಲೇ ಇರಬೇಕು. ಜೊತೆಗೆ ಟೆನ್ಸು ಚೇಂಜ್ ಮಾಡಬಾರ್ದು, ಮೀನಿಂಗ್ ಚೇಂಜ್ ಆಗಬಾರ್ದು. ಈ ರೀತಿ ಸ್ಟೇಟ್ಮೆಂಟನ್ನು ನಾವು ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಿಂದ ಇನ್ನೊಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಚೇಂಜ್ ಮಾಡಬೇಕು. ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೇನ್. ಒಂದು ಎಕ್ಸಾಂಪಲ್ ತಗೊಂಡು ಈಸಿಯಾಗಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಅನ್ರಿಸ್ಟ್ರಿಕ್ಟೆಡ್ ಅನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನೋಡಿ. ಫಸ್ಟ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್. ರಮೇಶ್ ಇಸ್ ದ ಬೆಸ್ಟ್ ಸ್ಟೂಡೆಂಟ್. ಇದು ಸೂಪರ್ಲೇಟಿವ್ ಡಿಗ್ರಿ. ಹೇಗೆ ಗೊತ್ತಾಗುತ್ತೆ? ದ ಮತ್ತೆ ಬೆಸ್ಟ್ ಇ ಎಸ್ ಟಿ ಇದೆ, ದ ಜೊತೆಲಿ ಇ ಎಸ್ ಟಿ ಇದೆ. ಇದು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೊ ಇದು ಸೂಪರ್ಲೇಟಿವ್ ಡಿಗ್ರಿ ಇದೆ. ನಾವು ಪಾಸಿಟಿವ್ ಮತ್ತೆ ಕಂಪೇರಿಟಿವ್ ಮಾಡಬೇಕು. ಪಾಸಿಟಿವ್ ಮತ್ತೆ ಕಂಪೇರಿಟಿವ್ ಯಾವ್ದು ಮಾಡಬೇಕಾಗುತ್ತೆ ನೋಡಿ. ಪಾಸಿಟಿವ್ನಲ್ಲಿ ನೋ ಅದರೇ ತಗೋಬೇಕು, ಮತ್ತೆ ಕಂಪೇರಿಟಿವ್ನಲ್ಲಿ ಎನಿ ಅಥವಾ ಆಲ್ ಅದರ್ ಅನ್ನೋ ವರ್ಡ್ ಇರಬೇಕು ಅಲ್ವಾ. ನೋ ಅದರಿಂದ ವರ್ಡನ್ನು ಸ್ಟಾರ್ಟ್ ಮಾಡೋಣ ನೋಡಿ. ನೋ ಅದರ್ ಸ್ಟೇಟ್ಮೆಂಟ್ ಈ ನೋ ಅದರ್ ಸ್ಟೂಡೆಂಟ್ ಈಸ್ ಆಸ್ ಬಾರ್ ಸೋ ಗುಡ್ ಆಸ್ ರಮೇಶ್ ಅಂತ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಬೇಕು ಪಾಸಿಟಿವ್ ಡಿಗ್ರಿನಲ್ಲಿ. ಓಕೆ, ಹಾಗೆ ಕಂಪೇರಿಟಿವ್ ಡಿಗ್ರಿನಲ್ಲಿ ರಮೇಶ್ ಈಸ್ ಬೆಟರ್ ದ್ಯಾನ್ ಎನಿ ಬಾರ್ ಆಲ್ ಅದರ್ ಸ್ಟೂಡೆಂಟ್. ನೋಡಿ, ಯಾವುದೇ ಕಾರಣಕ್ಕೂ ಮೆನಿ ಬಾರ್ ಮೋಸ್ಟ್ ಅದರ್ ಅಂತ ಮಾಡಲೇಬಾರ್ದು, ಯಾಕೆಂದರೆ ಇದು ಅನ್ರಿಸ್ಟ್ರಿಕ್ಟೆಡ್. ಅನ್ರಿಸ್ಟ್ರಿಕ್ಟೆಡ್ ಅಂದರೆ ರಮೇಶ್ ಇಸ್ ದ ಬೆಸ್ಟ್ ಸ್ಟೂಡೆಂಟ್ ಅಂದರೆ ಅವನೇ ಸುಪ್ರೀಂ, ಅವನಿಗಿಂತ ಬೆಸ್ಟ್ ಸ್ಟೂಡೆಂಟ್ ಬೇರೆ ಮತ್ತೊಬ್ಬರು ಇಲ್ಲ ಅಂತ ಅರ್ಥ. ಓಕೆ, ಮತ್ತೆ ಇಲ್ಲಿ ಸಿಂಗುಲರ್ ಅಲ್ಲಿ ಇರುತ್ತೆ ನೋಡಿ. ಸ್ಟೂಡೆಂಟ್ ಅನ್ನೋದು ಕಾಮನ್ ನೌನ್, ಸಿಂಗುಲರ್ ಅಲ್ಲಿ ಇರುತ್ತೆ. ಓಕೆ, ಸೊ ಈಗ ರಿಸ್ಟ್ರಿಕ್ಟೆಡ್ ಅಂದ್ರೆ ಹೇಗೆ ಅಂತ ನೋಡೋಣ. ಸೇಮ್ ಎಕ್ಸಾಂಪಲ್, ರಮೇಶ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್. ನೋಡಿ, ಒನ್ ಆಫ್ ದ ಅಂತಿದೆ. ಒನ್ ಆಫ್ ದ ಮೀನ್ಸ್ ಇರೋ ಸ್ಟೂಡೆಂಟ್ಸ್ ಅಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ ರಮೇಶ್ ಕೂಡ ಒಬ್ಬ ಅಂತ ಅರ್ಥ. ಓಕೆ, ಸೊ ಈ ತರ ನೋಡಿ, ಇಲ್ಲಿ ಪ್ಲೂರಲ್ ಅಲ್ಲಿ ಇದೆ. ಸ್ಟೂಡೆಂಟ್ಸ್ ಅನ್ನೋ ಕಾಮನ್ ನೌನ್ ಪ್ಲೂರಲ್ ಅಲ್ಲಿ ಇದೆ. ಸೊ ರಿಸ್ಟ್ರಿಕ್ಟೆಡ್ ಇದ್ರೆ ನೀವು ವೆರಿ ಫ್ಯೂ ಇಂದ ಸ್ಟಾರ್ಟ್ ಮಾಡಬೇಕು ಪಾಸಿಟಿವ್ ಡಿಗ್ರಿ. ವೆರಿ ಫ್ಯೂ ಸ್ಟೂಡೆಂಟ್ಸ್, ನೋಡಿ ವೆರಿ ಫ್ಯೂ ಸ್ಟೂಡೆಂಟ್ಸ್ ಪ್ಲೂರಲ್ ಆಗೋಯ್ತು ಅಲ್ವಾ. ಪ್ಲೂರಲ್ ಬಂದ ತಕ್ಷಣ ರಮೇಶ್ ಈಸ್ ಇದ್ದಿದ್ದು ಅಲ್ಲಿ ಈಸ್ ಇದೆ ಹೆಲ್ಪಿಂಗ್ ವರ್ಬ್, ಇಲ್ಲಿ ಆರ್ ಆಯ್ತು. ಯಾಕೆ ಆರ್ ಆಯ್ತು? ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್, ಆರ್ ಆಸ್ ಗುಡ್ ಆಸ್ ರಮೇಶ್. ಓಕೆ, ಸೊ ಕಂಪೇರಿಟಿವ್ ಡಿಗ್ರಿ ರಮೇಶ್ ಈಸ್ ಬೆಟರ್ ದ್ಯಾನ್ ಮೆನಿ ಅದರ್ ಬಾರ್ ಮೋಸ್ಟ್ ಅದರ್ ಸ್ಟೂಡೆಂಟ್ಸ್. ನೋಡಿ, ಎನಿ ಅದರ್ ಬರೋದೇ ಇಲ್ಲ ಇಲ್ಲಿ. ಮೆನಿ ಬಾರ್ ಮೋಸ್ಟ್ ಅದರ್, ಮೆನಿನೂ ಯೂಸ್ ಮಾಡ್ಬೋದು, ಮೋಸ್ಟ್ ಯೂಸ್ ಮಾಡ್ಬೋದು, ಅದರ್ ಸ್ಟೂಡೆಂಟ್ಸ್. ಓಕೆ, ಸೊ ಇದು ರಿಸ್ಟ್ರಿಕ್ಟೆಡ್ ಮತ್ತೆ ಅನ್ರಿಸ್ಟ್ರಿಕ್ಟೆಡ್ ಇರುವಂಥ ಡಿಫ್ರೆನ್ಸ್. ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ಓಕೆ, ಲೆಟ್ಸ್ ಕಂಟಿನ್ಯೂ. ಈಗ ನೋಡಿ, ಕೊರೋನಾ ಇಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ವೈರಸ್. ಕಂಪೇರಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ, ನೋ ಅದರ್ ವೈರಸ್ ಈಸ್ as are so dangerous as corona. Corona is the most dangerous virus. Okay, so next second example nodi, very few kings are as good as Ashoka. Nodi, as good as Ashoka idu ನೋಡಿದ ತಕ್ಷಣ ಇದು ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಗುತ್ತೆ. ನಾವು ಮಾಡಬೇಕಾಗಿರೋದು ಕಂಪೇರಿಟಿವ್ ಡಿಗ್ರಿ ಮತ್ತೆ ಸೂಪರ್ಲೇಟಿವ್ ಡಿಗ್ರಿ. ವೆರಿ ಫ್ಯೂ ಇರೋದ್ರಿಂದ ಕಂಪೇರಿಟಿವ್ ಡಿಗ್ರಿನಲ್ಲಿ ಅಶೋಕ ಈಸ್ ಬೆಟರ್ ದ್ಯಾನ್ ಮೆನಿ ಬಾರ್ ಮೋಸ್ಟ್ ಅದರ್ ಕಿಂಗ್ಸ್. ಕಿಂಗ್ಸ್ ಅನ್ನೋದು ಪ್ಲೂರಲ್ ಅಲ್ಲಿ ಇರಬೇಕು, ಮತ್ತೆ ಎನಿ ಆಲ್ ಅದರ್ ಇರಲೇಬಾರ್ದು. ಯಾಕೆಂದ್ರೆ ಇದು ಅನ್ರಿಸ್ಟ್ರಿಕ್ಟೆಡ್ ಅಲ್ಲ, ರಿಸ್ಟ್ರಿಕ್ಟೆಡ್. ಅಶೋಕ ಒಬ್ಬನೇ ಗ್ರೇಟ್ ಅಲ್ಲ, ಈ ತರ ತುಂಬಾ ಜನ ಗ್ರೇಟ್ ಕಿಂಗ್ಸ್ ಇದ್ದಾರೆ ಅಂತ ಅರ್ಥ. ಓಕೆ, ಅಶೋಕ ಈಸ್ ಒನ್ ಆಫ್ ದ ಬೆಸ್ಟ್ ಕಿಂಗ್ಸ್. ತುಂಬಾ ಬೆಸ್ಟ್ ಕಿಂಗ್ಸ್ ಅಲ್ಲಿ ಅಶೋಕ ಆಲ್ಸೋ ಒಬ್ಬ ಅಂತ ಅರ್ಥ. ಇದು ರಿಸ್ಟ್ರಿಕ್ಟೆಡ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಲವ್ ಇಸ್ ದ ಗ್ರೇಟೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್. ಇದು ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ನೋಡಿ, ನೋ ಅದರ್ ಫೀಲಿಂಗ್ ಈಸ್ ಆಸ್ ಆರ್ ಸೋ ಗುಡ್ ಆಸ್ ಲವ್ ಇನ್ ದ ವರ್ಲ್ಡ್. ಇಲ್ಲಿ ಸ್ಟೇಟ್ಮೆಂಟ್ ಸೂಪರ್ಲೇಟಿವ್ ಡಿಗ್ರಿಲಿದೆ, ಪಾಸಿಟಿವ್ ಡಿಗ್ರಿ ನೋ ಅದರ್. ಹಾಗೇನೆ ಕಂಪೇರಿಟಿವ್ ಡಿಗ್ರಿನಲ್ಲಿ ಲವ್ ಇಸ್ ಗ್ರೇಟರ್ ದ್ಯಾನ್ ಎನಿ ಬಾರ್ ಆಲ್ ಅದರ್ ಫೀಲಿಂಗ್ ಇನ್ ದ ವರ್ಲ್ಡ್. ಫೀಲಿಂಗ್ ಅನ್ನೋದು ನೋಡಿ ಸಿಂಗುಲರ್ ಅಲ್ಲಿ ಇದೆ. ಓಕೆ, ಇಂಡಿಯಾ ಈಸ್ ದ ಮೋಸ್ಟ್ ಪೀಸ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಮೀನ್ಸ್ ಇಂಡಿಯಾ ತರ ಪೀಸ್ಫುಲ್ ಕಂಟ್ರಿ ಎಲ್ಲೂ ಕೂಡ ಇಲ್ಲ ಪ್ರಪಂಚದಲ್ಲಿ ಅಂತ ಅರ್ಥ. ಓಕೆ, ಸೊ ಇದು ಸೂಪರ್ಲೇಟಿವ್ ಡಿಗ್ರಿ, ದ ಮೋಸ್ಟ್ ಪೀಸ್ಫುಲ್ ಇರೋದ್ರಿಂದ. ಸೊ ಪಾಸಿಟಿವ್ ಡಿಗ್ರಿ ನೋ ಅದರಿಂದನೇ ಸ್ಟಾರ್ಟ್ ಆಗಬೇಕು, ಯಾಕೆಂದ್ರೆ ಇದು ಅನ್ರಿಸ್ಟ್ರಿಕ್ಟೆಡ್. ನೋ ಅದರ್ ಕಂಟ್ರಿ ಈಸ್ ಆಸ್ ಬಾರ್ ಸೋ ಪೀಸ್ಫುಲ್ ಆಸ್ ಇಂಡಿಯಾ ಇನ್ ದ ವರ್ಲ್ಡ್. ಕಂಪೇರಿಟಿವ್ ಡಿಗ್ರಿ, ಇಂಡಿಯಾ ಈಸ್ ಮೋರ್ ಪೀಸ್ಫುಲ್ ದ್ಯಾನ್ ಎನಿ ಬಾರ್ ಆಲ್ ಅದರ್
country in the world. Okay. A sunset on the sea is one of the loveliest things in the nature. So ನೋಡಿ one of the ಅಂತಿದೆ. ಸೊ ಇದು ರಿಸ್ಟ್ರಿಕ್ಟೆಡ್ ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೊ ಪಾಸಿಟಿವ್ ಮತ್ತೆ ಕಂಪೇರಿಟಿವ್ ಮಾಡಬೇಕು. ಪಾಸಿಟಿವ್ ನೋಡಿ ವೆರಿ ಫ್ಯೂ ಥಿಂಗ್ಸ್ ಆರ್, ನೋಡಿ ಅಲ್ಲಿ ಈಸ್ ಇತ್ತು, ಇಲ್ಲಿ ಆರ್ ಆಸ್ ಸೋ ಲವ್ಲಿ ಆಸ್ ಅ ಸನ್ಸೆಟ್ ಇನ್ ದ ನೇಚರ್. ಅದರ ಕಂಪೇರಿಟಿವ್ ಡಿಗ್ರಿ, ಅ ಸನ್ಸೆಟ್ is lovelier than many or most other things in the nature. Okay. Next, very few scientists in the world were as kind as Sir C.V. Raman. So ಇದನ್ನ ನೋಡಿದ್ರೆ ವೆರಿ ಫ್ಯೂ ಅಂತ ನೋಡಿದ ತಕ್ಷಣ ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಗುತ್ತೆ. ಸೊ ನಾವು ಮಾಡಬೇಕಾಗಿರೋದು ಕಂಪೇರಿಟಿವ್ ಅಂಡ್ ಸೂಪರ್ಲೇಟಿವ್. ಕಂಪೇರಿಟಿವ್, Sir C.V. Raman was kinder than many other ಅಥವಾ most other scientists in the world. Scientist ನೋಡಿ ಪ್ಲೂರಲ್ ಅಲ್ಲಿ ಇರಬೇಕು. Superlative degree, Sir C.V. Raman was one of the kindest scientists in the world. ನೋಡಿ ಇಲ್ಲಿ ವಾಸ್ ಇದೆ, ಯಾವುದೇ ಕಾರಣಕ್ಕೂ ಈಸ್ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಇಲ್ಲಿ ವರ್ ಇದೆ, ಪ್ಲೂರಲ್ ಅಲ್ವಾ, ಸೈಂಟಿಸ್ಟ್ ಅನ್ನೋದು ಪ್ಲೂರಲ್. ಸೊ ಅದು ಪಾಸ್ಟ್ ಅಲ್ಲಿ ಇರೋದ್ರಿಂದ ಇದನ್ನು ಕೂಡ ನಾವು ಪಾಸ್ಟ್ ಅಲ್ಲೇ ಯೂಸ್ ಮಾಡಬೇಕು. Wordsworth is one of the greatest English poets. ಇದು ಸೂಪರ್ಲೇಟಿವ್ ಡಿಗ್ರಿ. ಒನ್ ಆಫ್ ದ ಅಂತಿದೆ, ಒನ್ ಆಫ್ ದ ಗ್ರೇಟೆಸ್ಟ್. ಸೊ ಗ್ರೇಟೆಸ್ಟ್ ಪೊಯೆಟ್ಸ್ ತುಂಬಾ ಜನ ಇದ್ದಾರೆ, ಅದರಲ್ಲಿ ವರ್ಡ್ಸ್ವರ್ತ್ ಆಲ್ಸೋ ಒಬ್ಬ ಅಂತ ಮೀನಿಂಗ್. ಓಕೆ, ಸೊ ಪಾಸಿಟಿವ್ ಡಿಗ್ರಿ, ವೆರಿ ಫ್ಯೂ ಇಂಗ್ಲಿಷ್ ಪೊಯೆಟ್ಸ್ ಆರ್ ಆಸ್ ಬಾರ್ ಸೋ ಗ್ರೇಟ್ ಆಸ್ ವರ್ಡ್ಸ್ವರ್ತ್. ಕಂಪೇರಿಟಿವ್ ಡಿಗ್ರಿ, ವರ್ಡ್ಸ್ವರ್ತ್ is greater than many bar most other English poets. Mumbai is one of the biggest cities in India. Means biggest cities India ಬೇಕಾದಷ್ಟಿದೆ, ಆದರೆ ಅದರಲ್ಲೊಂದು ಮುಂಬೈ. ಸೊ ಇದು ಸೂಪರ್ಲೇಟಿವ್ ಡಿಗ್ರಿ. ಅದರ ಪಾಸಿಟಿವ್ ಡಿಗ್ರಿ, ವೆರಿ ಫ್ಯೂ ಸಿಟೀಸ್ ಆರ್ ಆಸ್ ಬಾರ್ ಸೋ ಬಿಗ್ ಆಸ್ ಮುಂಬೈ ಇನ್ ಇಂಡಿಯಾ. ನೋಡಿ ಈ ಸಿದ್ದಿದ್ದು ಆರ್ ಆಯ್ತು, ಯಾಕೆಂದ್ರೆ ವೆರಿ ಫ್ಯೂ ಸಿಟೀಸ್, ಸಿಟೀಸ್ ಅನ್ನೋದು ಪ್ಲೂರಲ್. Comparative degree, Mumbai is bigger than many bar most other cities in India. No other metal is so heavy as lead. Positive degree. So ಇದರ ಕಂಪೇರಿಟಿವ್ ಡಿಗ್ರಿ ನೋ ಅದರ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಎನಿ ಅಥವಾ ಆಲ್ ಅದರ್ ಆಗಬೇಕು. ಲೆಡ್ is heavier than any bar all other metal. Superlative degree, lead is the heaviest metal. Vivekananda was more popular than most other Indian saints. Comparative degree, ಯಾಕಂದ್ರೆ ಇದು ಮೋರ್ ಪಾಪ್ಯುಲರ್ ದ್ಯಾನ್ ಮತ್ತೆ ಮೋಸ್ಟ್ ಅದರ್ ಅಂತಿದೆ. ಓಕೆ, ಸೊ ಇದು ರಿಸ್ಟ್ರಿಕ್ಟೆಡ್. ಸೊ ಪಾಸಿಟಿವ್ ಡಿಗ್ರಿ, ವೆರಿ ಫ್ಯೂ ಇಂಡಿಯನ್ ಸೈಂಟ್ಸ್ ವರ್ ಆಸ್ ಬಾರ್ ಸೋ ಪಾಪ್ಯುಲರ್ ಆಸ್ ವಿವೇಕಾನಂದ. ನೋಡಿ ವಾಸ್ ಇದೆ, ಅದಕ್ಕೆ ವರ್ ಅಂತ ಆಗಿದೆ, ಪ್ಲೂರಲ್. Superlative degree, Vivekananda was one of the most popular Indian saints. ಸೇಮ್ ಮೀನಿಂಗ್ ಇರುವಂಥದ್ದು, ಸ್ವಲ್ಪ ಡಿಫ್ರೆಂಟ್ ವರ್ಡ್ಸ್ ಆಗಿದೆ ಅಷ್ಟೇ. ವೆರಿ ಫ್ಯೂ ಫಿಲಾಸಫರ್ಸ್ ಆರ್ ಆಸ್ ಗ್ರೇಟ್ ಆಸ್ ವಿವೇಕಾನಂದ ಇನ್ ದ ವರ್ಲ್ಡ್. ಇದು ಪಾಸಿಟಿವ್ ಡಿಗ್ರಿ, ವೆರಿ ಫ್ಯೂ ಇಂದ ಸ್ಟಾರ್ಟ್ ಆಗಿದೆ. ಸೊ ಕಂಪೇರಿಟಿವ್ ಡಿಗ್ರಿ, ವಿವೇಕಾನಂದ ಈಸ್ ಗ್ರೇಟರ್ ದ್ಯಾನ್ ಮೆನಿ ಬಾರ್ ಮೋಸ್ಟ್ ಅದರ್ ಫಿಲಾಸಫರ್ಸ್ ಇನ್ ದ ವರ್ಲ್ಡ್. Superlative degree, Vivekananda is one of the greatest philosophers in the world. So one of the ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್, ಸಮುದ್ರಗುಪ್ತ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಕಿಂಗ್ಸ್. ಇಂಡಿಯನ್ ಕಿಂಗ್ಸ್ ಅಲ್ಲಿ ಸಮುದ್ರಗುಪ್ತ ಒಬ್ಬ ಗ್ರೇಟೆಸ್ಟ್ ಅಂತ. ಓಕೆ, ಇದು ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ಯಾವ್ದ್ರಿಂದ ಸ್ಟಾರ್ಟ್ ಆಗಬೇಕು, ವೆರಿ ಫ್ಯೂ ಇಂಡಿಯನ್ ಕಿಂಗ್ಸ್ ವರ್ as bar so great as Samudragupta. Comparative degree, Samudragupta was greater than many bar most other Indian kings. Very few languages are so easy as English. English ತರ ಈಸಿ ಆಗಿರುವಂತಹ ಲ್ಯಾಂಗ್ವೇಜು ಬೇರೆ ಲ್ಯಾಂಗ್ವೇಜಸ್ ಕೂಡ ಇದೆ, ಅದರಲ್ಲಿ ಕೆಲವು ಮಾತ್ರ, ವೆರಿ ಫ್ಯೂ ಲ್ಯಾಂಗ್ವೇಜಸ್ ಮಾತ್ರ. ಇದು ರಿಸ್ಟ್ರಿಕ್ಟೆಡ್ ಆಯ್ತಾ. ಇದು ಪಾಸಿಟಿವ್ ಡಿಗ್ರಿ. ಕಂಪೇರಿಟಿವ್ ಡಿಗ್ರಿನಲ್ಲಿ ಮೋಸ್ಟ್ ಅದರ್ ಅಥವಾ ಮೆನಿ ಅದರ್ ಬರಬೇಕು ಅಲ್ವಾ. ದ ಇಂಗ್ಲಿಷ್ ಈಸ್ ಈಸಿಯರ್ ದ್ಯಾನ್ ಮೆನಿ ಬಾರ್ ಮೋಸ್ಟ್ ಅದರ್ ಲ್ಯಾಂಗ್ವೇಜಸ್.
Superlative degree. English is one of the easiest languages. One of the easiest languages. Okay. Hima is more scholarly than most other candidates. Idu comparative degree, most other. Idu restricted. Okay. Positive degree, very few candidates are as bar so scholarly as Hima. ನೋಡಿ ಆರ್ ಅಂತಾನೆ ಆಗ್ಬೇಕು ಯಾಕೆಂದ್ರೆ ಹಿಮ ಈಸ್ ಪ್ರೆಸೆಂಟ್ ಅಲ್ಲಿ ಇದೆ ಆರ್ ಬರಬೇಕು ವರ್ ಬರಲೇಬಾರದು ಓಕೆ ಸೂಪರ್ಲೇಟಿವ್ ಡಿಗ್ರಿ ಹಿಮ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಕಾಲರ್ಲಿ ಕ್ಯಾಂಡಿಡೇಟ್ಸ್ ಓಕೆ ಸೊ ಇಲ್ಲಿ ನಿಮಗೆ 6 ಎಕ್ಸಾಂಪಲ್ಸ್ನ ಕೊಟ್ಟಿದ್ದೇನೆ ಈ ಎಲ್ಲ ಎಕ್ಸಾಂಪಲ್ಸ್ಗೂ ಆನ್ಸರ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ದಯಮಾಡಿ ಕಾಮೆಂಟ್ ಮಾಡಿ ಲೆಟ್ ಮೀ ನೋ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ 15, 16, 17. Virat Kohli is one of the best batters in the world. The Ganga is the biggest river in India. No other island is so large as Greenland. 18th one, very few animals are as useful as the cow. Shakuntala is better than all other drama in Sanskrit. Ashoka was more powerful than most other kings in India. Okay, hope you have understood very well. So thank you very much for watching. Please like, share and subscribe to my channel Learning Circle. Thank you each and everyone. Please comment your answers in the comment box. Thank you very much. Have a nice day. Jai Hind, Vande Mataram.